ಒಂದು ಲೋಟ ರೇಷನ್ ಅಕ್ಕಿಯನ್ನು ಬಳಸಿ ಯಾವ ರೀತಿ ಹಪ್ಪಳ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಅದನ್ನು 3-4 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ನಂತರ ಸಾಬುದಾನನ ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ ಕಾಲು ಭಾಗದಷ್ಟು ಮಾತ್ರ ತಗೊಂಡಿದ್ದೀನಿ. ಅದರೊಳಗೆ ನೆನೆಸಿಡಿ. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ನೆನೆಸಿಡಿ. ಬೆಳಗ್ಗೆ ಎದ್ದ ನಂತರ ಇದನ್ನು ಮತ್ತೆ ಒಂದು 2 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ನಂತರ ಅದೇ ಗ್ಲಾಸಿನಲ್ಲಿ ನಾನು 1 ಗ್ಲಾಸ್ ನೀರನ್ನು ರುಬ್ಕೊಳ್ಳೋದಕ್ಕೆ 1 ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ. ಅರ್ಧ ಗ್ಲಾಸ್ ನೀರನ್ನು ಹಾಕಿ 2 ಸಲ ರುಬ್ಕೊಂಡಿದ್ದೀನಿ. ನಾನು ಆದಷ್ಟು ನುಣ್ಣಗೆ ರುಬ್ಕೊಂಬನ್ನಿ. ಒಂದು ಪಾತ್ರೆಗೆ ಸೇರಿಸಿ ನಂತರ ಗ್ಲಾಸಲ್ಲಿ ಏನಾದ್ರು ನೀರು ಉಳಿದಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಗಟ್ಟಿಯಾಗಿರೋ ಪಾತ್ರೆ ತಗೊಳ್ಳಿ. ಅದೇ ಲೋಟದಲ್ಲಿ 9 ಗ್ಲಾಸ್ ನೀರನ್ನು ಸೇರಿಸ್ತೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಹಪ್ಪಳದ ಖಾರನ ಸೇರಿಸ್ತೀನಿ. 4ಗೆ ಸ್ವಲ್ಪ ರುಚಿಗೆ ಕಡಿಮೆ ಇದ್ದಂಗೆ ಉಪ್ಪನ್ನು ಕಡಿಮೆ ಸೇರಿಸ್ಕೊಳ್ಳಿ ಉಪ್ಪನ್ನು. ನಂತರ ಒಂದು ಕೈಲಿ ತಿರುಗಿಸ್ತಾ ಇರಿ. ನೀರು ಬೆಚ್ಚಗಾದ ಕೂಡಲೇ ಒಂದು ಕೈಲಿ ತಿರುಗಿಸ್ತಾ ಇರಿ, ಇನ್ನೊಂದು ಕೈಲಿ ಹಿಟ್ಟನ್ನು ಹಾಕ್ತಾ ಇರಿ. ಯಾವುದೇ ರೀತಿ ಗಂಟು ಅನ್ನೋದು ಬರೋದಿಲ್ಲ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಬನ್ನಿ. ಕೈ ಬಿಡಲೇಬಾರ್ದು, ಆಗ ನಮಗೆ ಗಂಟು ಅನ್ನೋದು ಬರೋದಿಲ್ಲ. ಲಾಸ್ಟಲ್ಲಿ ಮೀಡಿಯಂ ಫ್ಲೇಮ್ ಕೊಟ್ಕೊಂಡು ಒಂದು 20 ನಿಮಿಷ ಬೇಯಿಸ್ಕೊಳ್ಳಿ. ಗ್ಯಾಸ್ ಆಫ್ ಆದಮೇಲೆ ಜೀರಿಗೆ, ಒಣಮೆಣಸಿನ್ಕಾಯಿ ಪುಡಿ, ನಂತರ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಚೆನ್ನಾಗಿ ಒಂದು 2 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಬೆಂದಿಲ್ಲ ಅಂದರೆ ಹಪ್ಪಳ ಬಿಸಿಲಲ್ಲಿ ಒಣಗಿದಾಗ ಸೀಳು ಬಿಡೋವಂಥದ್ದು ಆಗುತ್ತೆ. ಹಾಗಾಗಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಕೊಟ್ಟು ಬೇಯಿಸ್ಕೊಳ್ಳಿ. ನಂತರ ಇವಾಗ ಪಾಲಿಥೀನ್ ಶೀಟ್ ಮೇಲೆ ಹಪ್ಪಳನ ಹಾಕ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಹಾಕ್ಕೋಬೋದು. ಜಾಸ್ತಿ ತೆಳುವಾಗಿ ಹಾಕ್ಕೋಬೇಡಿ. ಮಧ್ಯಾಹ್ನ ಆದಂಗೆ ಉಲ್ಟಾ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ.